ಪಾದಯಾತ್ರೆ ಮುಂದುವರಿತಾ ಇರುವಂತದ್ದು ಎರಡನೇ ಹಂತದ ಪಾದಯಾತ್ರೆ. ನಮ್ಮ ಜೊತೆ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ದಾರೆ. ಮೇಡಮ್, ಈಗ ಎರಡನೇ ಹಂತದ ಪಾದಯಾತ್ರೆ ಬಗ್ಗೆ ಏನ್ ಹೇಳಲಿಕ್ಕೆ ಬಯಸ್ತೀರಾ? ಕೋವಿಡ್ ನೆಪ ಒಡ್ಡಿ ಮೇಕೆದಾಟು ಪಾದಯಾತ್ರೆಯನ್ನ ತಡೆದಿದ್ದಾಯಿತು. ಆದ್ರೆ ಎರಡನೇ ಹಂತದ ಈ ಒಂದು ಪಾದಯಾತ್ರೆಯಲ್ಲಿ ಮೊದಲನೇ ಪಾದಯಾತ್ರೆಕ್ಕಿಂತ ಡಬಲ್ ಉತ್ಸಾಹದಿಂದ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಇವತ್ತು ಜನ ಬಂದಿದ್ದಾರೆ. ಬೆಂಗಳೂರು ಅಷ್ಟೇ ಸೀಮಿತ ಆಗದೆ ಈ ರಾಜ್ಯದ ಜನ ಒಗ್ಗಟ್ಟಾಗಿ ನೀರಿನ ಕುಡಿಯುವ ನೀರಿಗೋಸ್ಕರ ಬೇರೆಯವರು ಕೂಡ ಬೆಂಗಳೂರಿಗವ್ರಿಗೋಸ್ಕರ ಸಹಾಯ ಮಾಡ್ತಾ ಇದ್ದಾರೆ, ಸಹಕಾರ ತೋರಿಸ್ತಾ ಇದ್ದಾರೆ. ಇಂತಹ ಸುಡು ಬಿಸಿಲಿನಲ್ಲಿ ಎಲ್ಲರೂ ಹೆಜ್ಜೆ ಹಾಕ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಸಾಧನೆ ಮೇಕೆದಾಟು ಯೋಜನೆಯಲ್ಲಿ ಶೂನ್ಯ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ. ಅದು ಅವ್ರಿಗೆ ಬಿಟ್ಟ ವಿಚಾರ. ಅವರು ವಿರೋಧ ಪಕ್ಷದಲ್ಲಿ ಇಲ್ಲ, ಅವರು ಆಡಳಿತದಲ್ಲಿದ್ದಾರೆ. ನಾವು ಗಿಮಿಕ್ ಮಾಡ್ತಾ ಇದ್ರೆ ನೀವು ಪ್ರೂವ್ ಮಾಡಿ, ನಿಮಗೆ ನಾವು ಪಂತ ಆಹ್ವಾನ ಕೊಟ್ಟಿದ್ದೀವಿ, ಬನ್ನಿ ಹೆಜ್ಜೆ ಹಾಕಿ. ಡಬಲ್ ಇಂಜಿನ್ ಸರ್ಕಾರ ಇದೆ, ದೇಶದಲ್ಲೂ ಇದೆ, ರಾಜ್ಯದಲ್ಲೂ ಇದೆ. ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಮಾಡಿ 9,000 ಕೋಟಿ ರೂಪಾಯಿ DPR ನ ಮಾಡಿದ್ದಾರೆ. DK ಶಿವಕುಮಾರ್ ಅವರು ನೀರಾವರಿ ಮಂತ್ರಿ ಇದ್ದಾಗ ಅದನ್ನ ಸ್ಯಾಂಕ್ಷನ್ ಮಾಡಿ ಗುದ್ಲಿ ಪೂಜೆಯನ್ನ 3 ಪಕ್ಷದವರು ಕೂಡಿ ಮಾಡೋಣ. ಮುಖ್ಯಮಂತ್ರಿಗಳು ಸರ್ವಪಕ್ಷ ಸಭೆ ಕರಿತೀನಿ ಅಂತ ಹೇಳಿದ್ರು, ಇನ್ನೂ ಕೂಡ ಕರೆದಿಲ್ಲ. ಇದು ಅವರ ದ್ವಂದ್ವ ನಿಲುವನ್ನ ತೋರಿಸುತ್ತೆ. ಇದರಲ್ಲಿ ರಾಜಕಾರಣ ಅವ್ರು ಮಾಡ್ತಾ ಇದಾರ, ರಾಜಕಾರಣ ಕಾಂಗ್ರೆಸ್ನವ್ರು ಮಾಡ್ತಾರ. ಅವರ ಮನಸ್ಥಿತಿಯನ್ನ ಇದು ಪ್ರದರ್ಶನ ಮಾಡುತ್ತೆ. ಅವರ ಇಚ್ಛಾಶಕ್ತಿ ಕೊರತೆ ಇದೆ. ಕುಡಿಯೋ ನೀರಿಗೋಸ್ಕರ ನಾವು ಹೋರಾಟ ಮಾಡ್ತಾ ಇದೀವಿ, ಪಕ್ಷಾತೀತವಾಗಿ ಮಾಡ್ತಾ ಇದೀವಿ. ಸೊ ಬಿಜೆಪಿಯವರು ಮುಖ್ಯಮಂತ್ರಿಗಳು ಏನು ಮೀಟಿಂಗ್ ಕರಿತೀನಿ ಸರ್ವಪಕ್ಷದ ಸಭೆ ಅದನ್ನ ಮಾಡಲ್ಲ ಅಂತಂದ್ರೆ ಹೊಣೆಗಾರರು ಯಾರಾಗ್ತಾರೆ? ಅವರೇ ಆಗ್ತಾರೆ. ಕೊನೆ ಪ್ರಶ್ನೆ, ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಈಗ ಇವತ್ತು ನಾಳೆ ಮತ್ತೆ ಮುಂದಿನ ವಾರ ಪ್ರತಿಭಟನೆ ಹಮ್ಮಿಕೊಳ್ತಾ ಇದೆ. ನೀವು ಪಾದಯಾತ್ರೆ ಮಾಡ್ತಿದ್ರೆ ಪಾದಯಾತ್ರೆಯಲ್ಲಿ ಅದ್ರ ಸಾಧನೆ ಶೂನ್ಯ ಅಂತ ಪ್ರತಿಭಟನೆ ಹಮ್ಮಿಕೊಂಡಿದೆ ಬಿಜೆಪಿ. ಪಾಪ ಇಂಥ ಕೆಟ್ಟ ದಿನಗಳು ಅವ್ರಿಗೆ ಬಂತ, ಅಚ್ಚೇ ದಿನ ಅಂತ ಹೇಳ್ತಾ ಇಂಥ ಕೆಟ್ಟ ಪರಿಸ್ಥಿತಿ ಅವ್ರಿಗೆ ಬಂತ. ಸರ್ಕಾರ ಅವ್ರದ್ದಿದೆ, ಪಾದಯಾತ್ರೆಯನ್ನು ಅವ್ರು ತಡಿಬಹುದಾಗಿತ್ತಲ್ಲ. ಮೊನ್ನೆ ಕೋವಿಡ್ ನೆಪ ಒಡ್ಡಿ ತಡೆದ್ರಲ್ಲ. ಸರ್ಕಾರ ಇದ್ದು ಸರ್ಕಾರದ ವಿರುದ್ಧನೇ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷಗಳ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಪಾದಯಾತ್ರೆ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಂದ್ರೆ ಬಿಜೆಪಿಯವರು ಬ್ರಹ್ಮನಿರಸ ಆಗಿದ್ದಾರೆ, ಗೊತ್ತಾಗಿದೆ. ಅವ್ರ ಕೈಯಿಂದ ಅಧಿಕಾರ ಕಳ್ಕೊಳ್ತಾ ಇದ್ದಾರೆ. ಜನ ಬೇರೆ ಗಾಳಿಯತ್ತ ಜನ ಹೋಗ್ತಾ ಇದೆ. ಇಂಥ ಒಂದು ಒಳ್ಳೆ ಪಾದಯಾತ್ರೆ ವಿರುದ್ಧ ಅವರು ಪ್ರತಿಭಟನೆ ಮಾಡ್ತಾರಂದ್ರೆ ಮೋಸ್ಟ್ ವೆಲ್ಕಮ್. ಥ್ಯಾಂಕ್ ಯು ಮೇಡಮ್. ಇದು ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತುಗಳು. ಕ್ಯಾಮರಾಮನ್ ಶ್ರೀಕಾಂತ್ ಜೊತೆ ಮಸೂದ್, ಪಬ್ಲಿಕ್ ಟಿವಿ, ರಾಮನಗರ.